ನಮಸ್ಕಾರ ವೀಕ್ಷಕರೇ. ಬಿಡದಿ ಟೌನ್ಶಿಪ್ ರೀಸೆಂಟ್ ಆಗಿ ಎಷ್ಟೆಷ್ಟೋ ನ್ಯೂಸ್ಗಳು ನೋಡ್ತಾ ಇದೀವಿ. ಬಿಡದಿ ಟೌನ್ಶಿಪ್ ಅಲ್ಲಿ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ, ಗೌರ್ಮೆಂಟ್ ಅವ್ರು ಕಿತ್ಕೊಳ್ತಾರೆ ಅಂತ. ಆದ್ರೆ ಒಂದು ನಮಗೆ ಗೊತ್ತಿರಬೇಕು, ನಮ್ಮ ಜಾಗನ ಯಾರು ಕೈಲೂ ಕೂಡ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಮನಸಾರೆ ಇಚ್ಛೆ ಇಲ್ಲದೆ ಯಾರು ಕೂಡ ಕಿತ್ಕೊಳ್ಳೋಂಗಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರು. ಹೈಕೋರ್ಟ್ ಅಲ್ಲಿ ಇದೇ ಆರ್ಡರ್ ಪಾಸ್ ಆಗಿರುವಂತದ್ದು. ಈಗ ನಿಮ್ ಜಾಗವನ್ನ ಅಕ್ವಿಸೇಷನ್ ಬೇಸ್ ಮೇಲೆ ಈಗ ಮೆಟ್ರೋ ಟ್ರೈನ್ ಬರುತ್ತೆ, ಇಲ್ಲ ಅಂದ್ರೆ ಯಾವ್ದೋ ಟ್ರೈನ್ ಟ್ರ್ಯಾಕ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಇಲ್ಲ ಯಾವುದೇ ಗೌರ್ಮೆಂಟ್ ಆಗ್ಲಿ, ನಿಮ್ಮ ಸ್ವಂತ ಜಾಗನ, ಪಿತ್ರಾರ್ಜಿತ ಜಾಗನ ಕಿತ್ಕೊಳ್ಳೋ ರೈಟ್ಸ್ ಇಲ್ಲ. ಇವತ್ತೇನಾಗ್ತಾ ಇದೆ, ಬಿಡದಿ ಟೌನ್ಶಿಪ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇಷ್ಟು ಜಾಗ ಕಿತ್ಕೋತಾರೆ, ಅಷ್ಟು ಜಾಗ ಕಿತ್ಕೋತಾರೆ ಅಂತ ಜನಕ್ಕೆ ಭಯ ಬೀಳಿಸ್ತಾ ಇದ್ದಾರೆ. ಬಟ್ ಆದ್ರೆ ಜಾಗ ಕಿತ್ಕೊಳ್ಳೋ ಆಪ್ಷನ್ನೇ ಇಲ್ಲ. ನಾನು ಮನ್ಸಾರೆ ಕೊಡ್ತೀನಿ ಅನ್ನೋಂಗಿದೆ, ಮಾತ್ರ ತಗೊಳ್ಳೋ ಆಪ್ಷನ್ ಗೌರ್ಮೆಂಟ್ಗಿದೆ. ಅದನ್ನ ಬಿಟ್ಟು ನಿಮ್ಮ ಹತ್ರ ಕಿತ್ಕೊಂಡ್ಬಿಡ್ತೀವಿ ಅನ್ನೋದು ಕನಸಿನ ಮಾತು. ತಲೆ ಕೆಡಿಸ್ಕೊಳ್ದೆ ನಾವು ಕೊಡಲ್ಲ ಅಂತ ಹೇಳ್ತಾ ಇದಾರಲ್ಲ, ಹಾಗೆ ನಿಂತ್ಕೋಬಹುದು. ಇಲ್ಲ ಇಂಪ್ರೂವ್ಮೆಂಟ್ ಆಗ್ಲಿ, ನನಗೆ ಒಳ್ಳೆ ಜಮೀನ್ ಬೇರೆ ಕಡೆ ಕೊಡಿ, ಪ್ಲೇಸ್ ಅದಕ್ಕೆ ನಾನು ಇಲ್ಲಿ ಇಷ್ಟು ವರ್ಷ ಕಟ್ಕೊಂಡಿದ್ನಲ್ಲ ಆ ಲೈಫ್ ನ ಮತ್ತೆ ಅಲ್ಲಿ ಕಟ್ಕೊಳ್ಳೋದಕ್ಕೆ ಬೇಕಾದ ಫೆಸಿಲಿಟಿಗಳನ್ನ ಕೊಡಿ, ಇದೆಲ್ಲ ಕೊಟ್ರೆ ಮಾತ್ರ ನಾನು ಶಿಫ್ಟ್ ಆಗ್ತೀನಿ ಅಂತ ಕೇಳ್ಬೋದು. ಇನ್ನ ಎಷ್ಟೋ ಕಡೆ ಏನಾಗ್ತದೆ, ಕೆಲವಷ್ಟು ಮೀಡಿಯಾಗಳಲ್ಲಿ ಟೌನ್ಶಿಪ್ಗೆ ಸಪೋರ್ಟಿಂಗ್ ಮಾಡೋ ತರ ಎಷ್ಟೋ ಜನ ಸ್ಟ್ರೈಕ್ ಎಲ್ಲ ಮಾಡ್ತಾ ಇದ್ದಾರೆ. ಫೇಕ್ ಸ್ಟ್ರೈಕರ್ಸ್ ನ ಕೂಡ ಕರ್ಕೊಂಡು ಬಂದು ಜನರಿಗೆ ಯಾಮಾರಿಸೋ ಕೆಲಸಗಳು ನಡೀತಾ ಇದೆ. ಒಟ್ಟಿನಲ್ಲಿ ಇಲ್ಲೇನಾಗ್ತಾ ಇದೆ, ಯಾರ್ದೋ ಒಬ್ರು ಪ್ರೆಸ್ಟೀಜ್ ಮ್ಯಾಟರ್ಗೋಸ್ಕರ ಒಂದು ಟೌನ್ಶಿಪ್ ಸಿದ್ಧ ಆಗ್ತಾ ಇದೆ. ಇರೋ ಬೆಂಗಳೂರನ್ನೇ ಒಳ್ಳೆ ರೀತಿನಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಳ್ಳ ಗುಂಡಿ ಬಿದ್ದಿರೋ ಬೆಂಗಳೂರು ರೋಡ್ಗಳನ್ನ ನೋಡ್ತಾನೆ ಇದ್ದೀವಿ. ಫೆಸಿಲಿಟಿ, ನೀರಿಲ್ಲ, ಇನ್ನೊಂದಿಲ್ಲ, ಕರೆಂಟ್ ಇಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾನೆ ಇದೆ. ಆದ್ರೂ ಕೂಡ ಈಗ ಬೇರೆದಕ್ಕೆ ಕೈ ಹಾಕೋದು ಯಾಕೆ ಅಂದ್ರೆ, ಅಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನೋದು ಬರುತ್ತೆ. ಇನ್ವೆಸ್ಟ್ಮೆಂಟ್ ಬಂತು ಅಂದ್ರೆ ಬೇರೆ ಬೇರೆಯವ್ರಿಗೆ ಸ್ವಲ್ಪ ದುಡ್ಡು ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವಷ್ಟು ಜನ ಕೈ ಹಾಕ್ತಾರೆ. ಆದ್ರೆ ಈಗೇನಾಗಿದೆ, ಗೌರ್ಮೆಂಟ್ಗಳು ಭಯ ಬೆಳೆಸ್ಬಿಡ್ತಾರೆ. ಜನರು ಎಷ್ಟೋ ಹೋರಾಟಗಳೆಲ್ಲ ಮಾಡ್ತಾ ಇದಾರೆ. ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಇಲ್ಲ ಗುರು ನಂಗೆ ಕೊಡಲ್ಲ ಅಂದ್ರೆ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಇವನ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆನೂ ಇದೇ ರೂಲ್ಸ್ ಇರೋದು. ಅವ್ರು ಡೆವಲಪ್ ಮಾಡ್ತೀನಿ ಅನ್ನೋ ಹಂಗಿದ್ರೆ ಸುತ್ತಮುತ್ತ ಇರೋ ಜಾಗನ ಡೆವಲಪ್ ಮಾಡ್ಕೋಬಹುದು. ಆದ್ರೆ ನನ್ನ ಜಾಗಕ್ಕೆ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ಕೊಡ್ಲೇಬೇಕು. ರಸ್ತೆ, ನನ್ನ ಜಾಗಕ್ಕೆ ಹೋಗೋದಕ್ಕೆ ರಸ್ತೆನ ಮುಚ್ಚೋ ಆಗಿಲ್ಲ. ಪ್ಲಸ್ ನನಗೆ ನೀರಿನ ಫೆಸಿಲಿಟಿ ಬೇಕು, ಅದನ್ನ ಕಟ್ ಮಾಡೋಂಗಿಲ್ಲ. ಕರೆಂಟ್ ಫೆಸಿಲಿಟಿ ಬೇಕು, ಅದನ್ನ ಕಟ್ ಮಾಡೋಂಗಿಲ್ಲ. ಈವನ್ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಲಿ, ಯಾವುದೇ ಪ್ರಾಜೆಕ್ಟ್ ಆಗಲಿ, ನನ್ನ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ಯಾವುದನ್ನು ಕಟ್ ಮಾಡಿದಾಗೆ ಅವ್ರು ಏನ್ ಬೇಕಾದ್ರೂ ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಇದೇ ರೂಲ್ಸ್ ಅನ್ನೋದು ಹೇಳೋದು. ಇದನ್ನ ಬಿಟ್ಟು ಜನಕ್ಕೆ ಎದುರಿಸೋರು ಎಷ್ಟೆಷ್ಟೋ ಇರ್ತಾರೆ. ಎಲ್ಲನೂ ಕಿತ್ಕೊಂಡ್ಬಿಟ್ಟಿದ್ದಾರೆ, ನಿಮ್ದಿನೇ ದೊಡ್ಡ ಮಹಾನ, ಸುಮ್ಮನೆ ಯಾಕೆ ಬಂದಷ್ಟು ಬರ್ಲಿ ಕೊಟ್ಬಿಟ್ಟು ಹೋಗ್ಬಿಡೋಣ. ದುಡ್ಡು ತಗೊಂಡು ಎಷ್ಟು ದಿನ ಅಂತ ಖುಷಿಯಾಗಿರೋದಕ್ಕಾಗತ್ತೆ. ಜಮೀನ್ ಇದ್ರೆ ಬೆಳ್ಕೊಂಡು ತಿಂತೀರಾ, ಹೇಗೋ ಒಂದು ಬದುಕ್ತೀರಾ. ಆದ್ರೆ ದುಡ್ಡು ತಗೊಂಡು ಎಷ್ಟು ದಿನ ಖುಷಿಯಾಗಿರ್ಬೋದು? ಒಂದ್ 6 ತಿಂಗಳು, ವರ್ಷ, ಇಲ್ಲ 5 ವರ್ಷ, 10 ವರ್ಷ, ಈ ತರ ಎಷ್ಟೋ ಜನ ನೆಲಮಂಗಲದಲ್ಲಿ ಕೂಡ ಆಗೋಯ್ತು. ಬೇರೆ ಬೇರೆ ಸಿಟಿನಲ್ಲಿ ಡೆವಲಪ್ಮೆಂಟ್ ಹೆಸರಲ್ಲಿ, ಆನೇಕಲ್ಲು, ಹೊಸೂರು, ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಹೆಸರಲ್ಲಿ ಎಷ್ಟೆಷ್ಟು ಕಾರಿಡಾರ್ಗಳು ಬಂದ್ವು, ಕಾರಿಡಾರ್ಗಳು ಪ್ಲಾನ್ ಬಂದ್ವು, ಎಕ್ಸಿಕ್ಯೂಟ್ ಆಗ್ಲಿಲ್ಲ. ಬಟ್ ಆದ್ರೆ ಅಲ್ಲಿರುವಂತವ್ರು ರೈತರು ದುಡ್ಡುಗೋಸ್ಕರ ಜಮೀನ್ ಮಾರ್ಕೊಂಡ್ರು, ಮಜಾ ಮಾಡಿದ್ರು, ಕೊನೆಗೆ ಬೀದಿಗೆ ಬಿದ್ರು ಅನ್ನೋ ಪರಿಸ್ಥಿತಿ ಬರುತ್ತೆ. ಈಗಿರುವಂತ ರೈತರು ಸ್ವಲ್ಪ ಎಚ್ಚೆತ್ಕೋಬೇಕು. ಹೌದು, ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಓಕೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇರುವಂತ ಜಾಗಗಳನ್ನ ಇವ್ರು ವ್ಯವಸ್ಥೆ ಮಾಡಬೇಕು. ಕರ್ನಾಟಕದಲ್ಲಿ ಗೋಮಾಳ ಜಾಗ ಏನ್ ಪ್ರಾಬ್ಲಮ್ ಇಲ್ಲ, ಬೆಜ್ಜಾನ್ ಬಿದ್ದಿದೆ. ಅಂತದ್ರಲ್ಲಿ ಬಿಡದಿ ಸುತ್ತಮುತ್ತ ಕೂಡ ಎಷ್ಟೋ ಸಾವಿರಾರು ಎಕರೆಗಳು ಗೌರ್ಮೆಂಟ್ ಜಾಗನೂ ಇದೆ. ಅಂತದನ್ನ ಜನರಿಗೆ ಫೆಸಿಲಿಟಿ ಮಾಡ್ಕೊಡ್ಬೇಕು. ಪ್ಲಸ್ ಇಲ್ಲಿ ಜನ ಬದುಕೋದಕ್ಕೆ ಏನೇನು ಫೆಸಿಲಿಟಿ ಮಾಡ್ಕೊಂಡಿದ್ರು ಆ ಮಟ್ಟಕ್ಕೆ ಈಗ ಆಲ್ರೆಡಿ 2.25 ಕೋಟಿ, 3 ಕೋಟಿ, ಒಬ್ಬೊಬ್ರು 5 ಕೋಟಿ ತನಕ ಕೇಳಿ ದುಡ್ಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮೀಡಿಯಾಗಳಲ್ಲಿ ತೋರಿಸುವಂಥದ್ದು. ಎಷ್ಟೋ ಮೀಡಿಯಾಗಳು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂತಾರೆ. ಯಾಕೆ ಅಂದ್ರೆ, ನೋಡಿ ನಾವಿಸ್ಕೊಂಡ್ವಿ ಅಂತ ಜನ ಹೇಳೋದನ್ನ ಮೀಡಿಯಾಗಳಲ್ಲಿ ತೋರಿಸ್ಬಿಡ್ತಾರೆ. ಬಟ್ ಆದ್ರೆ ಹೆಚ್ಚು ಕಡಿಮೆ ರೈತರು ಒಂದು 70 to 80% ಈಸ್ಕೊಳಕ್ ರೆಡಿ ಇರಲ್ಲ. ಇವರು ಈಸ್ಕೊಳ್ತಾ ಇರೋದನ್ನೇ ಹೈಲೈಟ್ ಮಾಡಿದಾಗ ಏನಾಗುತ್ತೆ, ರೈತರಿಗೆ ಸುಮ್ಮನೆ ಯಾಕಪ್ಪ ಬಿಡಪ್ಪ, ನಾವು ಕೊಟ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ನೆಮ್ಮದಿಯಾಗಿ ಅಂತ ಕೊಟ್ಟು ಹೋಗ್ಬಿಡ್ತಾರೆ. ಅದನ್ನೇ ಹೇಳಿದ್ದು, ಎಷ್ಟು ದಿನ ನೆಮ್ಮದಿಯಾಗಿರ್ಬೋದು ಜಮೀನ್ ಕೊಟ್ಟು? ಯೋಚನೆ ಮಾಡಿ. ಕೆಲವೊಬ್ರು ಕೊಟ್ಟು ಖುಷಿಯಾಗಿರೋದು ಯೋಚನೆ ಮಾಡ್ಕೊಳ್ತೀವಿ, ಬಟ್ ಆದ್ರೆ ಆ ಖುಷಿ ಶಾಶ್ವತ ಅಲ್ಲ ಅಂತ ಅರ್ಥ ಮಾಡ್ಕೊಂಡಿರೋರು ಹೋರಾಟ ಮಾಡ್ತಾ ಇದಾರೆ. ಬಟ್ ಒಂದ್ ರೂಲ್ಸ್ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜಾಗನ ಯಾರ ಕೈಲೂ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸುತ್ತಮುತ್ತ ಏನ್ ಬೇಕಾದ್ರೂ ಡೆವಲಪ್ ಮಾಡ್ಕೋಬಹುದು. ನಾನು ಹಿಂದೆ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಈ ಬೇಸ್ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಕೂಡ ಪಾಸ್ ಮಾಡಿರುವಂತದ್ದು. ಈವನ್ ಹೈಕೋರ್ಟ್ ಪ್ಲಸ್ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಕಾಣಿಸ್ತಾ ಇರ್ಬೋದು. ಇದ್ರಲ್ಲಿ ಹೇಳ್ತಾ ಇರೋದು ಆರ್ಟಿಕಲ್ ಬೇಸ್ ಮೇಲೆ ಆಕ್ಟ್ ಆಫ್ ರಿಹೆಬಿಲಿಟೈಸೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಅಂತ ಒಂದಿದೆ. ಅಂದ್ರೆ ನಮ್ಗೆ ಇಷ್ಟು ಅಲ್ಲೋಗಿ ಸೆಟ್ಲ್ ಆಗೋದಕ್ಕೆ ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡುವಂತ ಅಧಿಕಾರ ನಮ್ಗಿರುತ್ತೆ. ಇಲ್ಲ ನಮ್ಗೆ ಕೊಡೋದೇ ಇಲ್ಲ ಅನ್ನೋ ಹಾಗೆ ಫೈಟ್ ಮಾಡೋ ಅಧಿಕಾರ ಕೂಡ ನಮ್ದೇ ಆಗಿರುತ್ತೆ ಅಂತಾನೆ ಕೋರ್ಟ್ಗಳು ಹೇಳುವಂಥದ್ದು. ಆರಾಮಾಗಿ ರೈತರು ಭಯ ಪಡೆದಂಗೆ ಟೌನ್ಶಿಪ್ ಬೇಕೋ ಬೇಡವೋ ಡಿಸೈಡ್ ಮಾಡ್ಕೋಬಹುದು. ಇಲ್ಲ ಗುರು ನಂಗೆ ಕೊಡೋದೇ ಇಲ್ಲ ಅಂದ್ರೆ ಟೌನ್ಶಿಪ್ ನೀವು ಮಾಡೋರು ಮಾಡ್ಕೊಳ್ಳಿ, ನನ್ನ ಜಾಗದಲ್ಲಿ ನಾನು ಆರಾಮಾಗಿರ್ತೀನಿ, ನನ್ನ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ಕೊಟ್ಬಿಟ್ಟು ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ
ನೆಮ್ಮದಿಯಾಗಿರ್ಬೋದು, ತಲೆ ಕೆಡಿಸ್ಕೊಳ್ದಂಗೆ. ಇವರು ಮೀಡಿಯಾಗೆ ತಲೆ ಕೊಟ್ಟು ಅವ್ರು ಹೇಳಿದ್ರು ಕೊಡ್ತಾ ಇದಾರೆ, ಇವ್ರು ಕೊಡ್ತಾ ಇದಾರೆ ಅಂತ ನಾವು ಕೊಟ್ಟು ಹಾಳಾಗೋದು ಬೇಡ ಅನ್ನೋರು ಯೋಚನೆ ಮಾಡಿ ನೆಮ್ಮದಿಯಾಗಿರಿ. ಇಲ್ಲ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ನಾವೆಲ್ಲಾದ್ರೂ ಹೋಗಿ ಬದುಕೊಳ್ಳೋಣ ಬಿಡು ಅನ್ನೋರು ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು. ಈ ಥರದಿಷ್ಟು ವಿಷಯಗಳು ನಡೀತಾನೆ ಇರುತ್ತೆ. ಬಟ್ ರೈತರು ಬೆಳೆಯೋದು ನಿಲ್ಸಿದ್ರೆ ಇನ್ನೊಂದಕ್ಕೆ ಅನ್ನ ಸಿಗೋದಿಲ್ಲ ಅನ್ನೋದು ಮಾತ್ರ ಸತ್ಯ. ಒಂದು ಸಲ ರೈತರು ಅದ್ರ ಬಗ್ಗೆ ಗಮನ ಇರಲಿ. ಎಷ್ಟೋ ಜನ ದುಡ್ಡು ಇಸ್ಕೊಂಡು ರೈತರ ಕೆಲಸನೇ ಮರಿತಾ ಇದ್ದೀವಿ ಅನ್ನೋವಾಗ ಸ್ವಲ್ಪ ಯೋಚನೆ ಮಾಡಿ. ಜಮೀನಿದೆ, ಬೆಳ್ಕೊಂಡು ತಿನ್ನೋದಕ್ಕೆ ಅವಕಾಶ ಇದೆ ಅಂದಾಗ ದುಡ್ಡು ಬೇಕಾ, ಇಲ್ಲ ಬೆಳ್ಕೊಂಡು ತಿನ್ನೋದಕ್ಕೆ ಅವಕಾಶ ಬೇಕಾ? ಎರಡು ನಿಮ್ಮ ಕೈಯಲ್ಲೇ ಇದೆ. ಡಿಸಿಷನ್ ನಿಮ್ಮದು.